ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನಿವತ್ತು ತಿಂಡಿಗೆ ಕಲ್ತಪ್ಪ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೆ ಹಿಟ್ಟು, ಅಕ್ಕಿ ಹಿಟ್ಟು. ಇದು ಎಣ್ಣೆ. ಇವಾಗ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ ಯುವರ್ ಚಾಯ್ಸ್. ಯಾಕೆಂದರೆ ಅದು ಜೀರಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳಿ ಜೀರಿಗೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲವನ್ನು ಕಂದು ಬಣ್ಣ ಬರುವ ತನಕ ಬಿಸಿ ಮಾಡಬೇಕು. ಮತ್ತು ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಕೆಲವರು ಬೆಲ್ಲವನ್ನು ಕೂಡ ಹಾಕ್ತಾರೆ, ನಾನು ಬೆಲ್ಲ ಹಾಕುವುದಿಲ್ಲ. ಇದಕ್ಕೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನೆಲಗಡಲೆ ಬೀಜ ಎಲ್ಲ ಹಾಕಿ ಮಾಡ್ತಾರೆ. ನಾನು ಏನು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದು ಆಗಿದೆ. ಇವಾಗ ಇದನ್ನು ಮೊದಲೇ ನಾನು ಆಡಿಸಿಟ್ಟಿರುವ ಹಿಟ್ಟಿಗೆ ಹಾಕಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಇದ್ದಷ್ಟು ಕಲ್ತಪ್ಪ ಕರಂಚೋದಿಲ್ಲ, ಕೆಳಗಡೆ ಚೆನ್ನಾಗಿ ಬರ್ತದೆ. ಇವಾಗ ನಾನು ರೆಡಿ ಮಾಡಿರುವ ಮಿಕ್ಸ್ ಮಾಡ್ಕೊಂಡಿರುವ ಈ ಕಲ್ತಪ್ಪದ ಹಿಟ್ಟನ್ನು ಬಾಣಲಿಗೆ ಹಾಕ್ತಿದ್ದೀನಿ. ಹಿಟ್ಟು ಹಾಕಿ ಆದಮೇಲೆ ಪಾತ್ರೆ ಮುಚ್ಚಿ 5 ನಿಮಿಷ ಬಿಟ್ಟು ಓಪನ್ ಮಾಡಬೇಕು. ಇವಾಗ ನಮ್ಮ ಕಲ್ತಪ್ಪ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನು ಇವಾಗ ಮಗುಚಿ ಹಾಕಬೇಕು. ಮಗುಚಿ ಹಾಕ್ತಿದ್ದೇನೆ. ಇದು 5 ನಿಮಿಷ ಬಿಸಿ ಆಗಬೇಕು. ಎರಡು ಸೈಡು ಕೂಡ 5 ನಿಮಿಷ ಬೇಯಿಸಬೇಕು. ಕಲ್ತಪ್ಪ ರೆಡಿ ಆಗಿದೆ. ಇವಾಗ ಇದನ್ನು ಪಾತ್ರೆಗೆ ಹಾಕಿಕೊಳ್ಳೋಣ.
ಚೆನ್ನಾಗಿ ಬಂದಿದೆ ಕಲ್ತಪ್ಪ. ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಕಟ್ ಮಾಡಿ ತಿನ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಬಿಸಿ ಬಿಸಿಯಾದ ಕಲ್ತಪ್ಪ ರೆಡಿಯಾಗಿದೆ. ನನ್ನ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.